ಹೊಂಗೆ ಕಷಾಯ ತಯಾರಿಸುವ ವಿಧಾನ. ಸಪ್ತಪತ್ರ ಕಷಾಯಗಳಲ್ಲಿ 5ನೆಯದು ಈ ಹೊಂಗೆ ಎಲೆ. ಹೊಂಗೆ ಮರಗಳು ರಸ್ತೆಯ ಪಕ್ಕದಲ್ಲಿ ಬೆಳೆದಿರುತ್ತವೆ. ಇದರ ಎಲೆಗಳು ಈ ರೀತಿ ಇರುತ್ತದೆ. ಈಗ ಈ ಗಿಡದ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೊಂಗೆಯಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿವೆ. ಪ್ರಕೃತಿ ನಮಗೆ ನೀಡಿರುವ ಅತ್ಯಂತ ಬೆಲೆಬಾಳುವ ಔಷಧಿ ಗಿಡಗಳಲ್ಲಿ ಹೊಂಗೆ ಕೂಡ ಒಂದು. ಮದ್ಯಪಾನ, ಧೂಮಪಾನ ಇವುಗಳಿಂದ ಉದ್ಭವಿಸುವ ಯಕೃತ್ತಿನ ತೊಂದರೆ ಅಂದರೆ ಲಿವರ್ನ ತೊಂದರೆಗಳನ್ನು ಈ ಹೊಂಗೆ ಎಲೆ ಕಷಾಯದಿಂದ ವಾಸಿ ಮಾಡಬಹುದು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇದು ಯಕೃತ್ತಿಗೆ ಪುನರ್ಜೀವನವನ್ನು ಕೊಡುತ್ತದೆ. ಹಾಗೆಯೇ ಸಿಗರೇಟ್, ಮದ್ಯಪಾನ, ಡ್ರಗ್ಸ್ ಮುಂತಾದ ದುಶ್ಚಟಗಳಿಗೆ ಒಳಗಾಗಿರುವವರಿಗೆ ಈ ಹೊಂಗೆ ಕಷಾಯವನ್ನು ಕುಡಿಸಿದರೆ ನಿಧಾನವಾಗಿ ಆ ದುಶ್ಚಟಗಳಿಂದ ಹೊರಬರುತ್ತಾರೆ. ಇದು ಕಾಫಿ ಮತ್ತು ಚಹಾದ ಅಡಿಕ್ಷನ್ ಕೂಡ ದೂರ ಮಾಡುತ್ತದೆ. ದೇಹದಲ್ಲಿ ಅಧಿಕ ಉಷ್ಣತೆ ಇರುವವರೆಗೂ ಕೂಡ ಇದು ಉಪಯುಕ್ತವಾಗಿದೆ. ಜ್ವರ, ಉರಿಮೂತ್ರ, ಮೂತ್ರದ ಬಣ್ಣ ಬದಲಾಗಿರುವುದು ಇಂತಹ ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರವನ್ನು ಕೊಡುತ್ತದೆ. ತಯಾರಿಸುವ ವಿಧಾನ. ಮೊದಲು ಎಲೆಗಳನ್ನು ತೊಳೆಯಬೇಕು. ಚಿಕ್ಕ ಎಲೆಗಳಾಗಿದ್ದಲ್ಲಿ ಅರ್ಧ ಹಿಡಿಯಷ್ಟು ಅಥವಾ ದೊಡ್ಡ ಎಲೆಗಳಾದರೆ 2-3 ಎಲೆಗಳು 1 ಲೋಟ ನೀರಿಗೆ ಸಾಕಾಗುತ್ತದೆ. ಈ ಎಲೆಗಳನ್ನು ಸ್ಟ್ರಕ್ಚರ್ಡ್ ವಾಟರ್ ಅಂದರೆ ರಚನಾತ್ಮಕ ನೀರಿನಿಂದ ತೊಳೆದು ಶುದ್ಧಿಗೊಳಿಸಬೇಕು. ಈಗ ಒಂದು ಸ್ಟೋವನ್ನು ಒಲೆಯ ಮೇಲಿಟ್ಟು ಅದಕ್ಕೆ 200 ml ನೀರನ್ನು ಹಾಕಬೇಕು. ನಂತರ ನೀರನ್ನು ಸ್ವಲ್ಪ ಕುದಿಯಲು ಬಿಡಬೇಕು. ಈ ಕುದಿಯುತ್ತಿರುವ ನೀರಿಗೆ ತೊಳೆದು ಶುಚಿಗೊಳಿಸಿರುವ ಈ ಎಲೆಗಳನ್ನು ಈ ರೀತಿ ತುಂಡರಿಸಿ ಹಾಕಬೇಕು. ಇದನ್ನು ಸಿಮ್ನಲ್ಲಿ 2-3 ನಿಮಿಷಗಳ ಕಾಲ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಬೇಕು. 2-3 ನಿಮಿಷಗಳ ನಂತರ ಸ್ಟೋವನ್ನು ಆಫ್ ಮಾಡಿ. ಈಗ ಹೊಂಗೆ ಕಷಾಯ ಸಿದ್ಧವಾಗಿದೆ. ಒಂದು ಸ್ಟೀಲ್ ಫಿಲ್ಟರ್ನಿಂದ ಶೋಧಿಸಿ ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ಕಷಾಯವನ್ನು ಕುಡಿಯಬೇಕು.